ಪವಿತ್ರ ಗೌಡಗೆ ಹಣ ನೀಡಿದ್ರು ಸೌಂದರ್ಯ ಜಗದೀಶ್. ಯಾವ ಕಾರಣಕ್ಕಾಗಿ? ಒಂದೆರಡು ರೂಪಾಯಿ ಅಲ್ಲ, 2 ಕೋಟಿ ರೂಪಾಯಿಯಷ್ಟು ಹಣವನ್ನ ಜಗದೀಶ್ ಅವರು ಕೊಟ್ಟಿದ್ದಾರೆ. ನಿರ್ಮಾಪಕ ಜಗದೀಶ್ ಅವರ ಅಕೌಂಟ್ ಇಂದನೇ ಹಣ ಟ್ರಾನ್ಸ್ಫರ್ ಆಗಿದೆ ಕೂಡ. ಸೌಂದರ್ಯ ಜಗದೀಶ್ ಗೊತ್ತಲ್ವಾ, ಈಗಿಲ್ಲ ಅವರು. ಅವರು ಕಳೆದ ಕೆಲ ದಿನಗಳ ಹಿಂದೆ ಸೂಸೈಡ್ ಮಾಡ್ಕೊಂಡಿದ್ರು. ಇತ್ತೀಚೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೌಂದರ್ಯ ಜಗದೀಶ್. ತಮ್ಮ ನಿವಾಸದಲ್ಲೇ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಸೌಂದರ್ಯ ಜಗದೀಶ್. ಪವಿತ್ರ ಗೌಡಗೆ ಹಣ ನೀಡಿದ್ದರು ಸೌಂದರ್ಯ ಜಗದೀಶ್. ಈಗ ಯಾವ ಕಾರಣಕ್ಕಾಗಿ ಹಣ ನೀಡಿದ್ರು, ಏನು ಎತ್ತ ಅನ್ನುವಂಥದ್ದು ಈಗ ಒಂದ್ ರೀತಿ ಕುತೂಹಲ ಕಾರಣ ಆಗಿರುವಂತಹ ಸಂಗತಿ, ಬಹಳ ಚರ್ಚಿತ ಆಗಿರುವಂತಹ ವಿಚಾರ ಕೂಡ ಹೌದು. ಪವಿತ್ರ ಗೌಡಗೆ 2 ಕೋಟಿ ಜಗದೀಶ್ ಅವರು ಯಾಕೆ ಕೊಟ್ಟಿದ್ರು? ಪವಿತ್ರ ಅವರ ಮನೆ ಖರೀದಿಗಾಗಿ 2 ಕೋಟಿ ಹಣವನ್ನ ಅವರು ವರ್ಗಾವಣೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪವಿತ್ರ ಗೌಡ ಅವರ ಮನೆ ಖರೀದಿಗಾಗಿ ಹಣ ಕೊಟ್ಟಿದ್ರು ಅಂತ. ಆದ್ರೆ ಇಲ್ಲಿ ತನಕ ಸೌಂದರ್ಯ ಜಗದೀಶ್ ಕುಟುಂಬದಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೂ ದೂರು ಕೂಡ ಇಲ್ಲ. ಹಣವನ್ನು ಅವರು ಸಹಾಯದ ರೂಪದಲ್ಲಿ ಮಾಡಿದ್ರೋ ಅಥವಾ ಸಾಲದ ರೂಪದಲ್ಲಿ ಕೊಟ್ರೋ, ಈ ಬಗ್ಗೆ ಜಗದೀಶ್ ಕುಟುಂಬದವರು ಯಾವುದೇ ದೂರನ್ನ ಕೂಡ ಕೊಟ್ಟಿಲ್ಲ. 2017ರ ನವೆಂಬರ್ನಲ್ಲಿ ಪವಿತ್ರಾಗೆ 1 ಕೋಟಿ ಹಣ ಕೊಡಲಾಗಿತ್ತು, ಅಂದ್ರೆ ಹೆಚ್ಚು ಕಮ್ಮಿ 7 ವರ್ಷದ ಹಿಂದೆ. 2018ರ ಜನವರಿಯಲ್ಲಿ ಮತ್ತೊಂದು 1 ಕೋಟಿ ರೂಪಾಯಿ ಹಣವನ್ನ ನೀಡಲಾಗಿದೆ. ಕೆ ರಾಮಮೂರ್ತಿ ಅವರ ಬಳಿಯಿಂದ ಪವಿತ್ರ ಅವರು ಮನೆಯನ್ನ ಖರೀದಿ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಹಣ ಕೊಡಲಾಗಿದೆ ಈ ರೀತಿಯಾಗಿ 2 ಕೋಟಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ವ್ಯವಹಾರ ಇತ್ತು, ಏನು ಎತ್ತ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತಹ ಸಂಗತಿ. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಸೌಂದರ್ಯ ಜಗದೀಶ್ ಅವ್ರದ್ದು ಕೂಡ ಒಂದು ರೀತಿ ಅವ್ರ ಸಾವಿದೆಯಲ್ಲ, ಬಹಳ ದುಃಖಕರವಾದಂಥ ಸಂಗತಿನೇ. ಅವ್ರ ಕುಟುಂಬಸ್ಥರಿಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಸೌಂದರ್ಯ ಜಗದೀಶ್ ಅವರು. ಸೊ ಆ ಆತ್ಮಹತ್ಯೆ ಹಿಂದೆ ಬೇರೆ ಬೇರೆ ಥರ ಅಂತ ಪುಕಾರ್ಗಳು, ಊಹಾಪೋಹಗಳು ಈಗಲೂ ಕೂಡ ಇದೆ. ಸೊ ಅದರ ನಡುವೆ ಅವರು ಕೂಡ ಮೃತಪಟ್ಟಿರುವಂಥದ್ದು. ಅದರ ಜೊತೆಗೇನೆ ಅವರಿಗೆ 2 ಕೋಟಿ ರೂಪಾಯಿ ಅವ್ರ ಕಡೆಯಿಂದ ಪವಿತ್ರ ಗೌಡ ಅವರಿಗೆ ಹಣ ಸಂದಾಯ ಆಗಿರೋದು ಇದು ಸಹಜವಾಗಿ ಬೇರೆ ಬೇರೆ ಥರ ಅಂತ ಕುತೂಹಲ ಕೆರಳಿಸ್ತಾ ಇದೆ, ಯಾಕಿರ್ಬೋದು ಅಂತ. ಆಮೇಲೆ ಅಲ್ಲಿ ನೋಡ್ತಾ ಇದೀವಲ್ಲ, ಅದು ಸೌಂದರ್ಯ ಜಗದೀಶ್ ಅವರು ಮೃತಪಟ್ಟಿದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಂಥ ಸಂದರ್ಭ. ನಾವು ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಯಾವ ಕಾರಣಕ್ಕಾಗಿ ಹಣ ಹೋಗಿರ್ಬೋದು, ಏನು ಎತ್ತ? ಈಗ ಪೊಲೀಸರಿಗೆ ಈ ವಿಚಾರ ಗೊತ್ತಾದಂತ ನಂತರದಲ್ಲಿ ಪವಿತ್ರ ಗೌಡ ಅವರಿಂದ ಈ ಡೀಟೇಲ್ಸ್ ಪಡೆಯುವ ಕಾರ್ಯವೂ ಆಗುತ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಹೇಗೆ? ಮಲ್ತೇಶ್, ಖಂಡಿತವಾಗ್ಲೂ ಹಣದ ಡೀಟೇಲ್ಸನ್ನು ಪೊಲೀಸರು ಪಡ್ಕೊಳ್ಳೇಬೇಕಾಗತ್ತೆ. ಯಾಕಂತಂದರೆ ಈ ಸೌಂದರ್ಯ ಜಗದೀಶ್ ಅವರು ಸಾವನ್ನಪ್ಪಿ ಸುಮಾರು 1 ತಿಂಗಳು ಕಳೆದ ಬಳಿಕವಾಗಿ ಅವ್ರ ಪತ್ನಿ ಮಹಾಲಕ್ಷ್ಮಿ ಲೇಔಟ್ಗೆ ಅವ್ರ ಮನೆಯಲ್ಲಿ ಡೆತ್ ನೋಟ್ ಸಿಕ್ತು ಬಟ್ಟೆ ಒಳಗಡೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು 60 ಕೋಟಿ ರೂಪಾಯಿ ಹಣ ನನ್ನ ಗಂಡನಿಗೆ ಲಾಸ್ ಆಗಿದೆ. ಈ ಹಣವನ್ನು ಲಾಸ್ ಆಗಲಿಕ್ಕೆ ಪ್ರಮುಖ ಕಾರಣಕರ್ತರು ಸುರೇಶ್ ಸೇರಿದಂತೆ ಅವರ ಪತಿಯವರ ಒಂದು ಪಾರ್ಟ್ನರ್ಸ್ ಏನಿರ್ತಾರೆ, ಬಿಸ್ನೆಸ್ ಪಾರ್ಟ್ನರ್ಸ್ ಏನಿರ್ತಾರೆ, ಅವರೇ ಕಾರಣಕರ್ತರು ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಈಗ ಸುರೇಶ್ ಅಂತ ಹೇಳಿ ಅದರಲ್ಲಿ ಒನ್ ಆಫ್ ದಿ ಅಕ್ಯೂಸ್ಡ್ ಯಾವ ಕೇಸಲ್ಲಿ ಅಂದರೆ ಈ ಆತ್ಮಹತ್ಯೆಗೆ ಕಾರಣ ಅಂತೇಳಿ ಏನು ದೂರನ್ನ ಕೊಟ್ಟಿದ್ವು ಡೆತ್ ನೋಟ್ ಬೇಸಲ್ಲಿ ಸೌಂದರ್ಯ ಜಗದೀಶ್ ಅವರ ಪತ್ನಿ, ಆ ಕೇಸಲ್ಲಿ ಸುರೇಶ್ ಅನ್ನೋರು ಒನ್ ಆಫ್ ದ ಅಕ್ಯೂಸ್ಡ್. ಅವರು ಈಗ ಪೊಲೀಸರಿಗೆ ಈ ಒಂದು ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ 60 ಕೋಟಿನ ನಾವು ಲಾಸ್ ಮಾಡಿದ್ವಿ ಅಂತೇಳಿ ನಮ್ಮ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಆದರೆ ನಾವೆಲ್ಲವನ್ನೂ ಲಾಸ್ ಮಾಡಿಲ್ಲ. ಇದು ನೋಡಿ 2 ಕೋಟಿ ರೂಪಾಯಿ ಹಣ ಏನಿದೆ, 2 ಕೋಟಿ ರೂಪಾಯಿ ಹಣವನ್ನು 2017 ಮತ್ತು 18ನೇ ಇಸ್ವಿಯಲ್ಲಿ, ಅಂದರೆ 17 ನವೆಂಬರ್ ಮತ್ತು 18 ಫೆಬ್ರವರಿಯಲ್ಲಿ 1 ಕೋಟಿ ರೂಪಾಯಿ ಅಂತ ಒಟ್ಟು 2 ಕೋಟಿ ರೂಪಾಯಿನ ಪವಿತ್ರ ಗೌಡ ಅವರಿಗೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಪವಿತ್ರ ಗೌಡ ಅವರು ಒಂದು ಮನೆಯನ್ನ ಖರೀದಿ ಮಾಡಿದ್ದಾರೆ. ರಾಮಮೂರ್ತಿ ಅನ್ನೋರ ಕಡೆಯಿಂದ ಒಂದು ಮನೆಯನ್ನ ಖರೀದಿ ಮಾಡಿದ್ದಾರೆ. ಪ್ರಜ್ವಲ್ ಮಾತನಾಡ್ತೀನಿ ನಾನು ನಿಮ್ ಜೊತೆಗೆ. ಹೌದು, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಕೂಡ ಹೇಳ್ತಾ ಇದ್ರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುರೇಶ್ ಅನ್ನೋರು ಈಗ ಈ ತರ ಅಂತ ಕೆಲ ದಾಖಲೆಗಳನ್ನ ಈಗ ಪೊಲೀಸರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. 60 ಕೋಟಿ ರೂಪಾಯಿ ನಷ್ಟ ಅಂತ ಜಗದೀಶ್ ಪತ್ನಿ ದೂರು ಕೊಟ್ಟಿದ್ರಲ್ಲ, ನಮ್ಮುಖೇನವಾಗಿ ಮಾತ್ರ ಆಗಿರುವಂತದ್ದು ನಷ್ಟ ಅಲ್ಲ ಇದು. ಇವ್ರು ಬೇರೆ ಬೇರೆ ಕಡೆಗೆ ಈ ರೀತಿಯಾಗಿ ಹಣ ಸಂದಾಯ ಮಾಡಿದ್ದಾರೆ. ಅದು ಕೂಡ ತನಿಖೆ ಆಗಲಿ ಅನ್ನುವಂತ ರೀತಿಯಾಗಿ ಅವ್ರ ದೂರಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪವಿತ್ರ ಹಾಗೂ ಕೂಡ 2 ಕೋಟಿ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು ಪತ್ತೆ ಆಗಿದೆ. ಈಗ ಬೇರೆ ಅವರಿಗೆ ಹಣ ಟ್ರಾನ್ಸ್ಫರ್ ಆಗಿರೋ ಬಗ್ಗೆನೂ ಕೂಡ ಪರಿಶೀಲನೆ ಆಗ್ತಾ ಇದೆ. ಏನು ಸೌಂದರ್ಯ ಜಗದೀಶ್ ಅವರಿಂದ ಯಾರ್ಯಾರಿಗೆ ಹಣ ಹೋಗಿದೆ, ಏನು ಎತ್ತ ಅನ್ನುವಂಥದ್ದೆಲ್ಲ ಪತ್ತೆ ಹಚ್ಚೋ ಕಾರ್ಯ ಆಗ್ತಾ ಇದೆ. ನಾನು ಈಗ ತಾನೇ ಹೇಳಿದಾಗೆ ಪವಿತ್ರ ಗೌಡ ಅವರನ್ನು ಕೂಡ ಈ ವಿಚಾರವಾಗಿ ಪೊಲೀಸರು ಬಹುಶಃ ಪ್ರಶ್ನೆ ಮಾಡೋರಿದ್ದಾರೆ. ಪ್ರಜ್ವಲ್ ಹಾಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಅಂದ್ರೆ ಇಲ್ಲಿ ಅವ್ರ ಪತ್ನಿ ಹೇಳಿದಂಥದ್ದು ಅವ್ರ ಪಾರ್ಟ್ನರ್ಸ್ ಇಂದ ನಷ್ಟ ಆಗಿದೆ ಅನ್ನುವಂಥದ್ದು. ಈಗ ಅವ್ರ ಪಾರ್ಟ್ನರ್ ಅಲ್ಲಿ ಒಬ್ರು ಬಂದು ನೋಡಿ ನಾವು ಮಾತ್ರ ಅಲ್ಲ 2 ಕೋಟಿ ಇವ್ರಿಗೆ ಹೋಗಿದೆ ಅವ್ರಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ
ಈ ಪಾರ್ಟ್ನರ್ಸ್ ಟೀಮಲ್ಲಿ ಇವರು ಇದ್ರ, ಪವಿತ್ರ ಗೌಡ ಆಗಿರ್ಬೋದು ಅಥವಾ ದರ್ಶನ್ ಆಗಿರ್ಬೋದು, ಇವ್ರದ್ದು ಏನಾದ್ರು ವ್ಯವಹಾರ ಇತ್ತು, ಅವರಿಗೂ ಕೊಟ್ಟು ನಷ್ಟ ಆಗಿದೆ, ಅದನ್ನೆಲ್ಲ ನಮ್ ತಲೆಗೆ ತಂದು ಕಟ್ಟುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಸುರೇಶ್ ಅವ್ರ ದೂರ. ಏನ್ ಕತೆ? ಮಲ್ತೇಶ್ ಹಂಗಲ್ಲ, ಇದೇನಂದ್ರೆ ಒಟ್ಟು 60 ಕೋಟಿ ಲಾಸ್ ಆಗಿದೆ ಅಂತ ಹೇಳಿ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ವು. ಆ 60 ಕೋಟಿ ರೂಪಾಯಿ ನಿಜವಾಗ್ಲೂ ಲಾಸ್ ಆಗಿದ್ದರೆ ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇದು ಮಹಾಲಕ್ಷ್ಮಿ ಲೇಔಟಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಇಲ್ಲಿ ಈ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸುರೇಶ್ ಅಂತ ಹೇಳಿ ಏನೊಬ್ರು ಪಾರ್ಟ್ನರ್ ಇದ್ದಾರೆ, ಅವರು ಬಂದು ಒಂದಷ್ಟು ದಾಖಲಾತಿಗಳು ಕೊಡ್ತಾರೆ. ಪೊಲೀಸರು ಈ ಪಾರ್ಟ್ನರ್ಸ್ ಎಲ್ಲರಿಗೂ ಕೇಳಿದ್ರು, ನಿಮ್ಮ ಹತ್ರ ಏನೇನು ಹಣಕಾಸಿನ ವ್ಯವಹಾರಗಳ ಬಗ್ಗೆ ನಡೆಸಿರುವಂಥ ದಾಖಲಾತಿಗಳು ಏನಿದೆ ಆ ದಾಖಲಾತಿಗಳನ್ನು ಕೊಡಿ ಅಂತ ಕೇಳಿದ್ರು. ಅದರ ಮೂಲಕವಾಗಿ ಈಗ ಈ ದಾಖಲಾತಿಯನ್ನು ಕೊಟ್ಟಿದ್ದಾರೆ. ಈ ದಾಖಲಾತಿ ಪ್ರಕಾರ ಪವಿತ್ರ ಅವರಿಗೆ 2 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಇವರು ಅಂತೇಳಿ. ಅಂದರೆ ಎಲ್ಲದನ್ನು ನಮ್ಮ ತಲೆಗೆ ಕಟ್ತಿದ್ದೀರಲ್ಲ, ಬೇರೆ ಬೇರೆ ವ್ಯವಹಾರಗಳು ನಡೆದಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಸುರೇಶ್ ಅವರು ಅವರ ಡಿಫೆನ್ಸಿಗೋಸ್ಕರ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಇದು. ಮತ್ತು ಇಲ್ಲಿ ಪವಿತ್ರ ಗೌಡ ಅವರಿಗೆ ಯಾವ ಉದ್ದೇಶಕ್ಕೋಸ್ಕರ ಹಣ ಕೊಟ್ಟರು ಅಥವಾ ಅವ್ರದ್ದು ಏನಾರ ವ್ಯವಹಾರ ಇತ್ತಾ, ದರ್ಶನ್ ರವರು ಹೇಳಿ ಕೊಡಿಸಿದ್ರೆ, ಇದು ಯಾವುದಕ್ಕೂ ಕ್ಲಾರಿಟಿ ಇಲ್ಲ. ಯಾಕಂದರೆ ಅದನ್ನು ಕ್ಲಾರಿಟಿ ಕೊಡಬೇಕಾದಂಥವ್ರು ಒಂದು ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರೇ ಕೊಡಬೇಕು, ಇಲ್ಲ ಅಂತಂದರೆ ಸೌಂದರ್ಯ ಜಗದೀಶ್ ಅವರು ಕೊಡಬೇಕಾಗಿತ್ತು, ಅವರು ಜೀವಂತವಾಗಿಲ್ಲ. ಹೀಗಾಗಿ ಪೊಲೀಸರು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಅಕಸ್ಮಾತ್ 7 ವರ್ಷದ ಹಿಂದೆ ನಡೆದಿರೋ ವ್ಯವಹಾರ ಆಗಿರೋದ್ರಿಂದ ಮಲ್ತೇಶ್, ಆ ಹಣವನ್ನು ಬೇರೆ ರೂಪದಲ್ಲಿ ಅಥವಾ ಬೇರೆ ಕಡೆಯಿಂದ ಪವಿತ್ರ ಗೌಡ ಆಗಿರ್ಬೋದು ಅಥವಾ ಬೇರೆ ಯಾರ ಮೂಲಕನಾರು ಆಗಿರ್ಬೋದು ವಾಪಸ್ ಕೊಟ್ಟಿರ್ಬೋದು. ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಕೇವಲ 2 ಕೋಟಿ ರೂಪಾಯಿ ಅವ್ರಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳು ಇದೆಯಾ ಹೊರತು ಅದು ವಾಪಸ್ ಬಂದಿದೆಯಾ ಮತ್ತು ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ರು ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ. ಮತ್ತು ಅವರ ಕುಟುಂಬದ ಜೊತೆ ಏನು ಸೌಂದರ್ಯ ಜಗದೀಶ್ ಅವರ ಕುಟುಂಬದ ಜೊತೆ ದರ್ಶನ್ ಅವರಾಗಲಿ ಪವಿತ್ರ ಗೌಡ ಆಗಲಿ ಚೆನ್ನಾಗಿದ್ದಾರೆ. ಅದು ಸಾವಿನ ನಂತರದ ಸಮಯದಲ್ಲೂ ದರ್ಶನ್ ಪವಿತ್ರ ಗೌಡ ಎಲ್ಲರೂ ಬಂದು ಅವರ ಸಾವಿನ ನೋವಿನಲ್ಲಿ ಭಾಗಿಯಾಗಿದ್ದರು. ಅದನ್ನು ಎಲ್ಲರೂ ಕೂಡ ನೋಡ್ಬೋದು. ಬಟ್ ಇದು ಒಂದು ವ್ಯವಹಾರ ನಡೆದಿದೆ. ಈ ಒಂದೇ ವ್ಯವಹಾರದಿಂದ ಈಗ 60 ಕೋಟಿ ಲಾಸಲ್ಲಿ ಕೇವಲ 2 ಕೋಟಿ ರೂಪಾಯಿ ಒಂದು ಪಾರ್ಟ್ ಅಷ್ಟೇ ಹೊರತು 60 ಕೋಟಿ ಪೂರ್ತಿ ಇವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನೋ ರೀತಿಯೂ ಇಲ್ಲ. ಹೀಗಾಗಿ ಈ 60 ಕೋಟಿ 70 ಕೋಟಿ ಏನು ಲಾಸ್ ಆಗಿದೆ ಅದರಲ್ಲಿ ಒಂದು ಪಾರ್ಟ್ ಇವ್ರಿಗೂ ಕೊಟ್ಟಿದ್ದಾರೆ. ಅದ್ರ ಲೆಕ್ಕ ಏನು ಅನ್ನೋ ರೀತಿಯಲ್ಲಿ ಸುರೇಶ್ ಅವರು ಡಿಫೆನ್ಸಿಗೆ ಯೂಸ್ ಮಾಡ್ಕೊಳ್ತಿದ್ದಾರೆ ಹೊರತು ಇದರಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಆರೋಪಗಳನ್ನು ಖುದ್ದು ಸೌಂದರ್ಯ ಜಗದೀಶ್ ಅವರ ಪತ್ನಿ ಆಗಲಿ ಅಥವಾ ಅವರ ಮಗ ಆಗಲಿ ಅವ್ರ ಕುಟುಂಬದಿಂದ ಯಾರೂ ಕೂಡ ಇದುವರೆಗೆ ಯಾವುದೇ ರೀತಿಯಾದಂಥ ಆರೋಪವನ್ನು ಮಾಡಿಲ್ಲ ಅನ್ನೋದು ಕ್ಲಿಯರ್. ಮಲ್ತೇಶ್, ಥ್ಯಾಂಕ್ ಯು ಪ್ರಜ್ವಲ್. ಸೊ ಇದು ವಿಚಾರ ಅಂತ ಅಂದ್ರೆ ಇಲ್ಲಿ ಇವರು ಪಾರ್ಟ್ನರ್ಗಳು ಇವರಿಂದನೂ ಲಾಸ್ ಆಗಿದೆ ಈ ಥರದ್ದೆಲ್ಲ ಅಲ್ಲ. ಸೌಂದರ್ಯ ಜಗದೀಶ್ ಅವರಿಂದ ಬೇರೆ ಬೇರೆ ಕಡೆಗೆ ಹಣ ಹೋಗಿದೆ, ಬೇರೆ ಬೇರೆ ಕಡೆಯವರಿಗೆ ಅವರು ಬೇರೆ ಬೇರೆ ಕಡೆ ಹಣದ ವ್ಯವಹಾರಗಳಾಗಿದೆ. ಹಾಗಾಗಿ ನಮ್ಮಿಂದನೇ ಲಾಸ್ ಆಗಿದೆ ಅನ್ನುವಂಥದ್ದಲ್ಲ, ಅವ್ರ ವ್ಯವಹಾರ ಬೇರೆ ಬೇರೆ ಇತ್ತು ಅನ್ನುವಂಥ ಡಾಕ್ಯುಮೆಂಟ್ಸನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಈ ಥರ ಅಂತ ಒಂದು ಡಾಕ್ಯುಮೆಂಟ್ಸನ್ನು ಕೂಡ ಸುರೇಶ್ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾರಿಗೆ? ಪೊಲೀಸರಿಗೆ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಪವಿತ್ರ ಗೌಡ ಅವರು ಅವತ್ತು ಸೌಂದರ್ಯ ಜಗದೀಶ್ ಅವರು ಮೃತಪಟ್ಟಂಥ ಸಂದರ್ಭದಲ್ಲಿ ಅವರ ಅಂತಿಮ ದರ್ಶನ ಪಡೆಯುವಂಥ ನಿಟ್ಟಿನಲ್ಲೂ ಕೂಡ ಬಂದಿದ್ರು. ಅವರ ಕಾರ್ಯ ಇದ್ದಂಥ ಸಂದರ್ಭದಲ್ಲಿ ಅಥವಾ ತಿಥಿ ಕಾರ್ಯ ಇದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ಪವಿತ್ರ ಅವರು ಬಂದಿದ್ರು. ಇದೇನು ಸೂಚಿಸುತ್ತೆ ಅಂತ ಅಂದರೆ ಅವ್ರ ಕುಟುಂಬದ ಜೊತೆಗೆ ಇವ್ರು ಚೆನ್ನಾಗಿದ್ದಾರೆ ಅನ್ನುವಂಥದ್ದು. ಹಾಗೇನಾದರೂ ಸಮಸ್ಯೆ ಇವ್ರುಗಳ ಕಡೆಯಿಂದ ಆಗಿದ್ದಿದ್ರೆ ಬಹುಶಃ ಅವ್ರ ಕುಟುಂಬದ ಇಂಥ ದುಃಖ ತಪ್ಪ ಸಂದರ್ಭದಲ್ಲಿ ಅವರು 2 ದಿನ ಹೋಗುವಂಥದ್ದು ಇದೆಲ್ಲ ನಾವು ಗಮನಿಸೋಕೆ ಸಾಧ್ಯ ಆಗ್ತಿಲ್ಲ ಅನ್ಸುತ್ತೆ. ಆಮೇಲೆ ಅವ್ರ ಕುಟುಂಬದವರು ಕೂಡ ಏನಾರು ಆರೋಪ ಮಾಡೋರು, ಬಟ್ ಏನೂ ಆರೋಪ ವ್ಯಕ್ತ ಆಗಿಲ್ಲ. ಆಮೇಲೆ ಇವ್ನು ನೋಡಿ, ಇವನು ಅಲ್ಲಿ ಮುಂದಕ್ಕೆ ಬರ್ತಾ ಇದ್ದಾನಲ್ಲ, ಏನೋ ಆತನ ಹೆಸರು ಪವನ್ ಅನ್ನುವಂಥ ವ್ಯಕ್ತಿ, ಈ ಎಲ್ಲ ಕಿಡ್ನ್ಯಾಪು ಕೊಲೆ ಪ್ರಕರಣ ಪವಿತ್ರ ಗೌಡ ಅವ್ರ ಜೊತೆಗಿದ್ದು ಕಾರ್ಯನಿರ್ವಹಿಸ್ತಾ ಇದ್ದಂಥ ವ್ಯಕ್ತಿ, ನೋಡಿ ಆ ಹುಡುಗ ಕೂಡ ಆ ಪವಿತ್ರ ಗೌಡ ಅವ್ರ ಜೊತೆಗೇನೆ ಈ ಸಂದರ್ಭದಲ್ಲಿ ಓಡಾಡ್ತಾರೆ. ಮರೂನ್ ಶರ್ಟ್ ಹಾಕಿದಾನಲ್ಲ ಆ ವ್ಯಕ್ತಿ ನೋಡಿ, ಈ ವ್ಯಕ್ತಿ ಈತ ಕೂಡ ಈ ಕೊಲೆ ಪ್ರಕರಣದಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್. ಈತ ಎಲ್ಲೆಲ್ಲಿ ಹೋಗ್ತಾ ಇದ್ರು ಪವಿತ್ರ ಗೌಡ ಅವರು ಅಲ್ಲೆಲ್ಲ ಹೋಗ್ತಾ ಇದ್ದ. ಈ ಅವತ್ತು ಸೌಂದರ್ಯ ಜಗದೀಶ್ ಅವರ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಆತ ಜೊತೆಗೆ ಇದ್ದ. 2 ಕಡೆನೂ ನೀವು ನೋಡ್ಬೋದು. ಒಂದು ಕಡೆ ಅವರು ಮೃತಪಟ್ಟಂಥ ಸಂದರ್ಭದಲ್ಲಿ ಅಂತಿಮ ದರ್ಶನ ಪಡೆಯುವಂಥ ನಿಟ್ಟಿನಲ್ಲಿ, ಇನ್ನೊಂದು ಕಡೆ ತಿಥಿ ಕಾರ್ಯ ಇದ್ದಂಥ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಅವರು ಹೋಗಿದ್ರು. ಹಾಗಾಗಿ ಹಣದ ವ್ಯವಹಾರ ಬೇರೆ ಬೇರೆ ಇರ್ಬೋದು ಅಂತ ಕಾಣಿಸುತ್ತೆ. ಯಾಕಂತ ಅಂದರೆ ಈ ಜೆಟ್ಲ್ಯಾಕ್ ಪಬ್ನಲ್ಲೂ ಕೂಡ ದರ್ಶನ್ ಅವರು ಆಗಾಗ ಕಾಣಿಸ್ಕೊಳ್ತಾ ಇದ್ರು. ಯಾವುದೋ ಇತ್ತೀಚೆಗೆ ಒಂದು ಸಿನಿಮಾ ಕಾಟೇರ ಸಿನಿಮಾ ಅದು ಸಕ್ಸಸ್ ಪಾರ್ಟಿನೂ ಕೂಡ ಜೆಟ್ಲ್ಯಾಕ್ ಪಬ್ನಲ್ಲೇ ಮಾಡಿ ಬೆಳಗ್ಗೆ 4 ಗಂಟೆ ತನಕ ಏನೋ ಪಾರ್ಟಿ ಮಾಡಿ ಪೊಲೀಸರಿಂದ ಅವತ್ತು ನೋಟಿಸ್ ತಗೊಂಡು ಪೊಲೀಸ್ ತನಿಖೆಗೆ ಬಂದಿದ್ದು ಅದೆಲ್ಲ ನೋಡ್ಬೋದು. ಹಾಗಾಗಿ ಸೌಂದರ್ಯ ಜಗದೀಶ್ ಹಾಗೆ ದರ್ಶನ್ ಭಾಳ ಚೆನ್ನಾಗಿದ್ರು, ಬೇರೆ ಬೇರೆ ತರಹದ ವ್ಯವಹಾರಗಳಿತ್ತು ಅನ್ನುವಂಥದ್ದು ಕೂಡ ಈ ಹಣದ ಟ್ರಾನ್ಸಾಕ್ಷನಿಂದ ಎಲ್ಲ ಗೊತ್ತಾಗ್ತಾ ಇದೆ.